ಪ್ರೇಮ್ ಅಂತ ಗೊತ್ತಿರೋ ಫ್ರೆಂಡ್ ಇಲ್ಲೇ ಇದ್ದಾನೆ. ಅವನ್ನ ಕೇಳಿದ್ರೆ ನಮಗೆ ಬೇಕಾಗಿರೋ ಇನ್ಫಾರ್ಮೇಶನ್ ಎಲ್ಲ ಸಿಗುತ್ತೆ. ಹೋಗೋಣ ನಡಿ. ಹಾಯ್ ಪ್ರೇಮ್. ಹಾಯ್ ಶ್ರೀಕರ್. ಹೇಗಿದೆಯೋ? ಐ ಆಮ್ ಗುಡ್. ಶಿ ಇಸ್ ಮೈ ವೈಫ್ ಅವನಿ. ಹಾಯ್ ಅವನಿ ಅವರೇ. ನಮಸ್ತೆ ರೀ. ಕೂತ್ಕೊಳ್ಳಿ. ಇಟ್ಸ್ ಓಕೆ ಕಣೋ. ಅರ್ಜೆಂಟಾಗಿ ಏನೋ ಇನ್ಫಾರ್ಮೇಶನ್ ಬೇಕು ಅಂದ್ರಿ, ಏನದು? ಒಂದು ಅನ್ನೋನ್ ನಂಬರಿಂದ ನಮ್ಮ ಅತ್ತಿಗೆಗೆ ಕಾಲ್ ಬಂದಿತ್ತು. ಅದನ್ನ ಟ್ರೇಸ್ ಔಟ್ ಮಾಡಬೇಕು. ನಂಬರ್ ಹೇಳಿ. ಈ ನಂಬರ್ನ ಯಾರು ಉಪಯೋಗಿಸ್ತಾ ಇದ್ದಾರೆ, ಸಿಮ್ ಕಾರ್ಡಿಗೆ ಸಂಬಂಧಿಸಿರೋ ಪರ್ಸನ್ ಯಾವ ಅಡ್ರೆಸ್ ಅಲ್ಲಿ ಇದ್ದಾರೆ, ಉಪಯೋಗಿಸ್ತಿರೋರು ಹೆಸರೇನು, ಇದೆಲ್ಲ ಡೀಟೇಲ್ಸು ಬೇಕು. ಲೆಟ್ ಮಿ ಟ್ರೈ. ಶ್ರೀಕರ್, ನೀನು ಕೇಳ್ದಾಗೆ ಫುಲ್ ಡೀಟೇಲ್ಸ್ ಬೇಕು ಅಂದ್ರೆ ನಾವು ನೆಟ್ವರ್ಕ್ ಅವ್ರ ಹತ್ರನೇ ಹೋಗ್ಬೇಕು. ಅವ್ರ ಡೀಟೇಲ್ಸ್ ಕೊಡಬೇಕು ಅಂತಂದ್ರೆ ಸುಮ್ಮನೆ ಕೊಡಲ್ಲ, ಪರ್ಪಸ್ ಕೇಳ್ತಾರೆ, ಸಿಚುವೇಶನ್ ನೋಡಿಕೊಂಡು ಪೊಲೀಸ್ ಕಂಪ್ಲೇಂಟ್ ಕೇಳ್ತಾರೆ. ಬಟ್ ಈಗ ನಾನು ಗೊತ್ತಿರೋ ಪ್ರಕಾರ ಹೇಳ್ತೀನಿ ಕೇಳಿ. ಈ ನಂಬರ್ 10 ನಿಮಿಷಕ್ಕೆ ಮುಂಚೆ ಆಕ್ಟಿವ್ ಅಲ್ಲಿತ್ತು, ಈಗಿಲ್ಲ. ಸ್ವಲ್ಪ ಹೊತ್ತಿಗೂ ಮುಂಚೆ ಇದ್ದಿದ್ದು ಸಿಗ್ನಲ್ ಪ್ರಕಾರ ನೋಡಿದ್ರೆ ಈ ನಂಬರ್ ಯಾವ ಏರಿಯಾದಿಂದ ಬಂದಿದೆ ಅಂದ್ರೆ ಮಲ್ಲೇಶ್ವರಂ ರೋಡ್ ನಂಬರ್ 12 ಅಲ್ಲಿರೋ ಟವರ್ ಇಂದ ಬಂದಿರೋ ಹಾಗೆ ತೋರಿಸ್ತಾ ಇದೆ. ಮಲ್ಲೇಶ್ವರಂ ರೋಡ್ ನಂಬರ್ 12 ಅಂದ್ರೆ ನಾವಿರೋ ಏರಿಯಾನೇ. ಕನ್ಫರ್ಮ್ ಆಗಿ ಆ ಏರಿಯಾದಿಂದಾನೇ ಬಂದಿದೆ. ಹಾಗೆ ಅಡ್ರೆಸ್ ಆಗ್ಲಿ ಹೆಸರಾಗ್ಲಿ ಸಿಗುತ್ತೇನೋ ಟ್ರೈ ಮಾಡೋ. ಟ್ರೈ ಮಾಡಿದೆ, ಸಿಗ್ತಾ ಇಲ್ಲ. ನನ್ನ ಪ್ರಕಾರ ಯಾರೋ ಬೇಕು ಅಂತ ಈ ನಂಬರ್ನ ಬೇಕಾಗಿರೋ ಟೈಮಲ್ಲಿ ಮಾತ್ರ ಮೊಬೈಲಿಗೆ ಹಾಕಿ ಅವಶ್ಯಕತೆ ಮುಗಿದ್ಮೇಲೆ ಮೊಬೈಲಿಂದ ಸಿಮ್ ತೆಗಿತಾ ಇದ್ದಾರೆ ಅಂತ ಅನ್ಸುತ್ತೆ. ಯಾಕೆ ಹಾಗೆ ಮಾಡ್ತಾರೆ? ಅನ್ನೋನ್ ಪರ್ಸನ್ಸು ಈ ಥರ ನಂಬರ್ನ ಹೆದರ್ಸೋದಕ್ಕೋ ಮತ್ಯಾವುದೋ ಇಲ್ಲಿಗಲ್ ಆಕ್ಟಿವಿಟೀಸ್ಗೋ ಬಳಸ್ಕೋತಾರೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ರೇನೆ ನಿನಗೆ ಪೂರ್ತಿ ಡೀಟೇಲ್ಸ್ ಸಿಗೋದು ಶ್ರೀಕರ್. ಯಾವ ಏರಿಯಾದಿಂದ ಬಂತು ಅಂತ ಹೇಳಿದೆ. ಉಳಿದಿರೋ ಪ್ರಯತ್ನನ ನಾನು ಮಾಡ್ತೀನಿ. ಕಂಪ್ಲೇಂಟ್ಸ್ ಕೊಡೋದಕ್ಕೆ ಕೆಲವು ಕಾಂಪ್ಲಿಕೇಶನ್ಸ್ ಇದೆ ಕಣೋ. ಬಟ್ ಸ್ಟಿಲ್ ಸಿಚುವೇಶನ್ ತಕ್ಕ ಹಾಗೆ ಅಂತ ಸ್ಟೆಪ್ ತಗೋತೀನಿ. ಓಕೆ, ಆಸ್ ಯು ವಿಶ್. ಎನಿವೆ ಥ್ಯಾಂಕ್ ಯು ಸೋ ಮಚ್ ಕಣೋ. ಇಟ್ಸ್ ಓಕೆ. ಹೋಗಿ ಬರ್ತೀವಿ. ಸರಿ ರೀ. ಓಕೆ. ನಮ್ಮ ಏರಿಯಾದಿಂದಾನೇ ಅದಕ್ಕೆ ಫೋನ್ ಬಂದಿದೆ ಅಂದ್ರೆ ಯಾರೋ ನಮಗೆ ತುಂಬಾ ಬೇಕಾಗಿರೋ ವ್ಯಕ್ತಿಗಳೇ ಸೌಮ್ಯನ ಕಿಡ್ನಾಪ್ ಮಾಡಿದ್ದಾರೆ ಅನ್ಸುತ್ತೆ. ಚಿಕ್ಕಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ, ಚಿಕ್ಕಪ್ಪ, ನಾನು ನಿಮ್ಮ ಎದುರುಗಡೆ ಇರೋ ಬಿಲ್ಡಿಂಗಲ್ಲೇ ಇದ್ದೀನಿ. ನಾನು ನಿಮ್ಮನ್ನ ಕರಿತಾನೇ ಇದ್ದೀನಿ, ನೀವು ನನ್ನ ನೋಡ್ತಾನೇ ಇಲ್ಲ. ಒಂದ್ಸಾರಿ ನಿಮ್ಮ ಪಕ್ಕದಲ್ಲಿರೋ ಬಿಲ್ಡಿಂಗ್ನ ನೋಡಿ, ನಾನು ನಿಮಗೆ ಕಾಣಿಸ್ತೀನಿ. ನೀವು ನನ್ನ ಕಾಪಾಡಿ, ನನ್ನ ನಿಮ್ಮ ಜೊತೆ ಕರ್ಕೊಂಡು ಹೋಗಿ. ಊಟ ಏನ್ ಬೇಕು? ಏನಾದ್ರೂ ಪರವಾಗಿಲ್ಲ. ನಿನ್ಗಿಷ್ಟ ಆಗಿರೋದ ಕೇಳ್ತಿರ್ತೀಯ ಅಲ್ವಾ? ಹಾಗಾದ್ರೆ ಕರ್ಡ್ ರೈಸ್ ತಗೊಂಬನ್ನಿ. ಸರಿ. ಅಮ್ಮ, ಬಾಸ್, ನಾನು ಹೋಗಿ ಆ ಮಗುಗೆ ಊಟ ತಗೊಂಡ್ ಬರ್ತೀನಿ. ಓಕೆ. ಅವನಿಗೆ ಹೇಗಾದ್ರೂ ಡೆಡ್ ಲೈನ್ ಕೊಡಬೇಕು. ಸರಿ, ಮನೆಗೆ ಹೋಗೋಣ ನಡಿ.
ಚಿಕ್ಕಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಹೊರಗಡೆ ಬಾ. ಚಿಕ್ಕಪ್ಪ ಆ ರಾಕೆಟ್ ಓಪನ್ ಮಾಡಿ ಓದು. ಓಪನ್ ಮಾಡಿ ಓದು ಚಿಕ್ಕಪ್ಪ. ಚಿಕ್ಕಪ್ಪ ಓದು ಚಿಕ್ಕಪ್ಪ. ಚಿಕ್ಕಪ್ಪ ಈ ಕಡೆ ನೋಡು ಚಿಕ್ಕಪ್ಪ. ಚಿಕ್ಕಪ್ಪ ಸಿಸ್ಟರ್, ಏನಣ್ಣ? ವಸಂತ ಕಾಣಿಸ್ತಿಲ್ಲ, ಎಲ್ಲಿಗೆ ಹೋಗಿದ್ದಾಳೆ? ಎದುರುಗಡೆ ಮನೆಯವಳು ಶಾಪಿಂಗ್ ಬಾ ಅಂತ ಹೇಳಿದ್ಲಂತೆ, ಅದಕ್ಕೆ ಅವಳ ಜೊತೆ ಹೋಗಿದ್ದಾಳೆ. ಹೌದಾ? ಏನ್ ನೋಡ್ತಿದ್ಯಾ? ನ್ಯೂಸಾ? ನ್ಯೂಸ್ ಎಲ್ಲ ನ್ಯೂಸೆನ್ಸ್ ಆಗಿದೆ ಅಣ್ಣ. ಯಾವ್ದಾದ್ರೂ ಒಳ್ಳೆ ಸಾಂಗ್ ಹಾಕೋಣ ಅಂತ ಅನ್ಕೊಂಡೆ. ಒಳ್ಳೆ ಹಿಟ್ ಆಗಿರೋ ಸಾಂಗ್ ಹಾಕು. ನಮ್ಮನೆ ಸುತ್ತಮುತ್ತದಿಂದ ಅಕ್ಕಂಗೆ ಯಾರು ಫೋನ್ ಮಾಡಿರ್ತಾರೆ? ನಾವು ಯಾರನ್ನ ಅನುಮಾನಿಸೋದಕ್ಕಾಗತ್ತೆ? ಈ ಏರಿಯಾದಲ್ಲಿ ಎಲ್ರಿಗೂ ನಮ್ಮ ಮನೆ ಅಂದರೆ ಗೌರವ, ನಮ್ಮ ಕುಟುಂಬ ಅಂದರೆ ತುಂಬ ಮರ್ಯಾದೆ ಕೊಡ್ತಾರೆ. ಮತ್ತೆ ಯಾರ ಕೆಲಸ ಇದು? ನಮ್ಮ ಸರೌಂಡಿಂಗ್ಸಿಂದಾನೆ ಅಂತ ಗೊತ್ತಾಯ್ತಲ್ವಾ? ಸಿಕ್ಕಿರೋ ಕ್ಲೂ ಆಧಾರವಾಗಿ ಇಟ್ಕೊಂಡು ನಮ್ಮ ಪ್ರಯತ್ನ ನಾವು ಮಾಡೋಣ. ನಡಿ. ನಮ್ಮನೆ ಬೆಳಕು ನೀನು. ನೀನು ನಮ್ಮ ಮನೆಯಿಂದ ದುಷ್ಟಶಕ್ತಿಗಳ ಮುಖಾಂತರ ಹೊರಗಡೆ ಹೋಗ್ತೀಯ ಅಂತ ಜಂಗಮ ದೇವರು ಹೇಳ್ದಾಗಿಂದ ಮನಸ್ಸಿಗೆ ಯೋಚನೆ ಶುರುವಾಗಿದೆ. ನಮ್ಗೇನಾದ್ರೂ ಆಪತ್ತು ಬಂದ್ರೆ ನೀನ್ ಕಾಪಾಡ್ತೀಯ. ಈಗ ನಿನಗೆ ಆಪತ್ತು ಬಂದಿದೆ, ನಾವು ನಿನ್ನ ಹೇಗೆ ಕಾಪಾಡ್ಕೋಬೇಕು? Not salsa, not flamenco, my brother. Do you know not to? ಇದು ಸಾಂಗ್ ಅಂದ್ರೆ ಇಷ್ಟಾದ್ರೂ ಜೋಶ್ ಇರ್ಬೇಕು. ಸಿಸ್ಟರ್, ಬಿಲ್ಡಿಂಗ್ ಶೇಕ್ ಆಗ್ತಿದೆ, ಸ್ವಲ್ಪ ಕಡಿಮೆ ಮಾಡು. ಇಷ್ಟು ಇರ್ಬೇಕು ಅಣ್ಣ. ಯಾರಿ ಅದು ಬುದ್ಧಿ ಇಲ್ದೇನೆ? ನೋಡೋಣ ಬಾ.
ಅಬ್ಬಬ್ಬಬ್ಬಬ್ಬ. ಹಾಡ್ ಚೆನ್ನಾಗಿದೆ ಅಣ್ಣ. ಈ ಸಾಂಗ್ ತುಂಬಾ ಚೆನ್ನಾಗಿದೆ. ಇಬ್ಬರದು ಡ್ಯಾನ್ಸ್ ಸಖತ್ತಾಗಿದೆ. ಹೌದು. ಲಾವಣ್ಯ ಲಾವಣ್ಯ ಲಾವಣ್ಯ. ಹಾ? ಯಾಕೆ ಆಫ್ ಮಾಡಿದ್ರಿ ಅತ್ತೆ? ನಿನಗೇನಾದ್ರೂ ಕ್ಯೂಡ? ಯಾಕೆ ಇಷ್ಟೊಂದು ಸೌಂಡ್ ಇಟ್ಟಿದ್ಯಾ? ಏನೋ ಇಷ್ಟ ಆಗಿರೋ ಸಾಂಗ್ ಅಂತ ಸೌಂಡ್ ಜಾಸ್ತಿ ಮಾಡ್ದೆ. ಇದ್ರಲ್ಲಿ ತಪ್ಪೇನಿದೆ ಅತ್ತೆ? ಸ್ವಲ್ಪ ಜಾಸ್ತಿ ಆಗಿರ್ಬೋದು, ಆದ್ರೆ ಇಷ್ಟಾದ್ರೂ ಇರ್ಬೇಕು ಅತ್ತೆ. ನೀನ್ ಬಾಯಿ ಮುಚ್ಚಯ್ಯ ಮೊದಲು. ಅರ್ಥವಿಲ್ಲದ ಮಾತುಗಳನ್ನಾಡಿ ತಪ್ಪುಗಳನ್ನ ಸಮರ್ಥನೆ ಮಾಡಬೇಡ. ಅಯ್ಯೋ, ಇದ್ರಲ್ಲಿ ತಪ್ಪೇನಿದೆ ಮಾವ? ಮನೆ ಪರಿಸ್ಥಿತಿ ಹೇಗಿದೆ ಅಂತ ನಿಮ್ಗೇನಾದ್ರೂ ಅರ್ಥ ಆಗ್ತಿದ್ಯಾ? ಒಂದು ವಾರದೊಳಗಡೆ ಅಮ್ಮನವರ ವಿಗ್ರಹ ಹೊರಗಡೆ ಹೋಗುತ್ತೆ ಅಂತ ಜಂಗಮ ದೇವರು ಹೇಳ್ದಾಗಿಂದ ನಾನು ತುಂಬಾ ಒದ್ದಾಡ್ತಿದ್ದೀನಿ. ಆಗ್ಲೇ ಒಂದಿನ ಆಗೋಯ್ತು, ಇನ್ನು 6 ದಿನ ಮಾತ್ರ ಇದೆ. ಆ 6 ದಿನಗಳಲ್ಲಿ ಏನ್ ನಡೆಯುತ್ತೋ ಅಂತ ನಾವು ಭಯ ಪಡ್ತಿದ್ರೆ ಏನು ಗೊತ್ತಿಲ್ದಿರೋ ಹಾಗೆ ಈ ರೀತಿ ಎಂಜಾಯ್ ಮಾಡ್ತಿದ್ಯಾ? ಮನೆ ದೊಡ್ಡ ಸೊಸೆಯಾಗಿ ನೀನು ಮಾಡ್ತಿರೋ ಕೆಲ್ಸಗಳೇನಾದ್ರೂ ಪದ್ಧತಿಯಾಗಿದ್ಯಾ? ಇನ್ನೊಂದ್ ಕಡೆ ಸೌಮ್ಯ ಕಾಣಿಸ್ತಿಲ್ಲ ಅಂತ ಅವನಿ ಶ್ರೀಕರ್ ಆ ಕಡೆ ಈ ಕಡೆ ಹುಡುಕಾಡ್ತಾ ಇದ್ದಾರೆ. ಆ ವಿಷಯದ ಬಗ್ಗೆ ಒಂದು ಇರುವೆ ಕಡದಷ್ಟು ನೋವಿಲ್ವಾ ನಿನ್ಗೆ? ಇದು ಸರಿ ಅನಿಸ್ತಿದ್ಯಾ ನಿನ್ಗೆ? ಹೌದಕ್ಕ, ನೀನು ಮಾಡಿದ್ದು ನನಗೂ ಸ್ವಲ್ಪ ಬೇಜಾರಾಯಿತು. ಎಲ್ಲರೂ ಯಾವುದೋ ಫೆಸ್ಟಿವಲ್ ಮೂಡಲ್ಲಿ ಇದ್ದಿದ್ರೆ ಹೀಗೆ ಆಟ ಹಾಡು ಎಲ್ಲ ಆನಂದವಾಗಿರುತ್ತೆ. ಮನೆ ಪರಿಸ್ಥಿತಿ ಇವಾಗ ಚೆನ್ನಾಗಿಲ್ವಲ್ಲ? ಈ ಸಮಯದಲ್ಲಿ ನೀನು ಇಷ್ಟು ಜಾಲಿಯಾಗಿರೋದು ಯಾಕೋ ಸರಿಯಲ್ಲ. ಹೌದು ಅದಕ್ಕೆ ನಂದು ಕೂಡ ಸೇಮ್ ಫೀಲಿಂಗ್. ಅಲ್ಲ ಬಾವಾ, ನೀನಾದ್ರೂ ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ? ಸಾಂಗ್ಸ್ನ ನಾನು ಹಾಕು ಅಂತ ಹೇಳಿಲ್ಲ ಕೃಷ್ಣ, ಸಿಸ್ಟರ್ ಹಾಕಿದ್ಲು, ನಾನು ನೋಡ್ತಾ ಕೂತ್ಕೊಂಡಿದ್ದೆ ಅಷ್ಟೇ. ಇದ್ರಲ್ಲಿ ನನ್ನ ತಪ್ಪೇನೂ ಇಲ್ಲ. ದಯವಿಟ್ಟು ಯಾರು ನನಗೇನು ಹೇಳಬೇಡಿ. ಹೆಸರಿಗೆ ದೊಡ್ಡ ಸೊಸೆನೆ ಹೊರತು ದೊಡ್ಡ ಸೊಸೆ ಹಾಗೆ ಅದಕ್ಕೆ ಯಾವತ್ತೂ ಜವಾಬ್ದಾರಿನ ತಗೊಂಡಿಲ್ಲ ಅಪ್ಪ. ಗೌರವಕ್ಕೋಸ್ಕರ ಹೋರಾಡಿದ್ರೆ ಹೊರತು ಮನೆ ವಿಷಯಗಳ ಬಗ್ಗೆ ಯಾವತ್ತಾದ್ರೂ ಯೋಚನೆ ಮಾಡಿದಾರ? ಈಗ್ಲಾದ್ರೂ ಬದಲಾಗು ಅಕ್ಕ. ನೀನು ಕೂಡ ಅತ್ತೆಯವ್ರ ಹಾಗೆ ಯೋಚನೆ ಮಾಡಿದೆ ಅಂದ್ರೆ ಈ ಕುಟುಂಬದ ರೂಪರೇಖೆಗಳೇ ಬದಲಾಗತ್ತೆ. ಸಾಕು ನಿಲ್ಸ್ತೀರಾ? ಸಾಕು ನಿಲ್ಸ್ತೀರಾ? ಫ್ರೀ ಆಗಿ ಸಿಕ್ಕಿದಿನ ಏನೋ ಎಲ್ರೂ ಇಷ್ಟ ಬಂದಾಗ ಮಾತಾಡ್ತಿದ್ದೀರಾ. ಅಮ್ಮ ಅವ್ರ ಬಗ್ಗೆ ನಾನ್ ಯಾಕೆ ಯೋಚನೆ ಮಾಡ್ಬೇಕು ಅತ್ತೆ? ಅಮ್ಮ ಅವ್ರ ಹೊರಗಡೆ ಇದ್ರೆ ನನಗೇನು, ಮನೇಲಿದ್ರೆ ನನಗೇನು? ನಾನ್ ಹೇಳಿದ್ರಲ್ಲಿ ತಪ್ಪೇನಿದೆ? ನಿಹಾರಿಕದು ನಿಮ್ಮಂತ ಜಾತಕ ಆಗಿರೋದಕ್ಕೆ ನಿಹಾರಿಕಾ ಯೋಚನೆ ಮಾಡ್ಬೇಕು. ಅವನಿ ಅವಾಗ ಪೂಜೆ ಮಾಡಿ ಪ್ರಸಾದ ಮಾಡ್ತಾ ಇರ್ತಾಳೆ ಅನ್ನೋದಕ್ಕೆ ಅವನಿ ಯೋಚನೆ ಮಾಡ್ಬೇಕು. ನಾನ್ ಯಾಕೆ ಯೋಚನೆ ಮಾಡ್ಬೇಕು ಅಂತ ಕೇಳ್ತಾ ಇದ್ದೀನಿ. ಒಂದ್ ಹಬ್ಬದ ದಿನ ಆಗ್ಲಿ, ಒಂದ್ ಉತ್ಸವದ ದಿನ ಆಗ್ಲಿ, ಒಂದ್ ಜಾತ್ರೆ ದಿನ ಆಗ್ಲಿ, ಒಂದ್ ಪೂಜೆ ದಿನ ಆಗ್ಲಿ, ನನ್ ಗಂಡನ್ನ ಪೂಜೆಗೆ ಮೊದಲನೇ ಸಾಲಲ್ಲಿ ಕೂರ್ಸಿದೀರಾ? ನಮ್ ಕೈಯಲ್ಲಿ ಪೂಜೆ ಏನಾದ್ರೂ ಮಾಡ್ಸಿದೀರಾ? ಅಮ್ಮೋರ್ ವಿಷಯದಲ್ಲಿ ನನ್ಗೆ ಯಾವುದೇ ಗೌರವನಾದ್ರೂ ಕೊಟ್ಟಿದ್ದೀರಾ? ಕೊಟ್ಟಿಲ್ಲ. ಆಟದಲ್ಲಿ ಲೆಕ್ಕಕ್ಕಿಲ್ದಿರೋ ಹಾಗೆ, ಸಾಂಬಾರಲ್ಲಿ ಕರ್ಬೇವಿನ ಹಾಗೆ ನೀವ್ ಆಡ್ಸಿದ್ರೆ ಆಡೋ ಕೈಗೊಂಬೆ ಹಾಗೆ ನೋಡಿದ್ರಿ. ಹಾಗಿದ್ದಾಗ ನಾನು ವಿಗ್ರಹದ ಬಗ್ಗೆ ಯೋಚನೆ ಮಾಡ್ಬೇಕಾ? ನನಗ ಅಗತ್ಯನೇ ಇಲ್ಲ.
ಅಕ್ಕ ಯಾಕೆ ಎಮೋಷನಲ್ ಆಗ್ತಿದ್ಯಾ? ಕೂಲ್ ಡೌನ್. ನೀನು ಬಾಯಿ ಮುಚ್ಚು. ಇದೊಳ್ಳೆ ಚೆನ್ನಾಗಾಯ್ತಲ್ಲ. ನನ್ನ ಹೆಂಡತಿಗೆ ಅಂತ ಮಾತಂತೀಯ ನೀನು? ನಿನ್ ಹೆಂಡತಿ ಪ್ರಕಾರ ಎಲ್ಲ ನಡೀತಿರೋದಕ್ಕೆ ಸಂತೋಷವಾಗಿದ್ದಾಳೆ. ನನ್ ಪರಿಸ್ಥಿತಿ ಹಾಗಲ್ಲ. ಎಲ್ಲ ಆಸೆನೂ ಸಾಯಿಸ್ಕೊಂಡು ಬದುಕ್ತಿದ್ದೀನಿ. ಇವಾಗ ನಿಂಗೆ ಏನ್ ಕಡಿಮೆ ಆಗಿದೆ ಅಂತ ಇಷ್ಟು ಬೇಜಾರು ಮಾಡ್ಕೊಂಡೆ? ಇಷ್ಟೊತ್ತು ನಾನು ಹೇಳಿದ್ದು ನಿನ್ ತಲೆಗೆ ಹೋಗ್ಲಿಲ್ವಾ? ಯಾಕೆ ಬೇಜಾರ್ ಮಾಡ್ಕೋತಿದ್ಯಾ ಅಂತ ಕೇಳ್ತಿದ್ಯಲ್ಲ. ಹಾಗೆ ಕೇಳೋದು ಕೂಡ ತಪ್ಪೇನಾದ್ಕೆ? ತಪ್ಪೇ. ಅಷ್ಟಕ್ಕೂ ನಾನು ಮಾತಾಡ್ತಿರೋದಕ್ಕೂ ನೀನು ಮಾತಾಡ್ತಿರೋದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಮನೆ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ನಡ್ಕೊ ಅನ್ನೋದು ತಪ್ಪ? ವಿಗ್ರಹದ ವಿಷಯದಲ್ಲಿ ನೀವು ಇನ್ನೊಂದ್ಸರಿ ನನ್ಗೆ ಕ್ಲಾಸ್ ತಗೋಬೇಡಿ. ನನ್ ಕೇಳಿದ್ರೆ ಆ ವಿಗ್ರಹ ಹೊರಗಡೆ ಇರೋದೇ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಸಿಸ್ಟರ್, ಆರ್ತಿರೋ ಬೆಂಕಿ ಮೇಲೆ ನೀನು ಪೆಟ್ರೋಲ್ ಸುರಿತಿದ್ಯಾ. ಸಾಕು, ನಿಲ್ಸು. ನಿಜಾನ ನಿರ್ಭಯವಾಗಿ ಮಾತಾಡದೇ ಇದ್ರೆ ನಾವ್ ಯಾಕೆ ಬದುಕ್ಬೇಕು ಅಣ್ಣ? ಇವಾಗ ಹೇಳ್ತಿದ್ದೀನಿ ಕೇಳಿ. ಅಮ್ಮೋರ್ ವಿಗ್ರಹ ಯಾವತ್ತ್ ಈ ಮನೆಯಿಂದ ಹೊರಗಡೆ ಹೋಗುತ್ತೋ ಅರ್ಧ ಸಮಸ್ಯೆಗಳು ತೀರ್ ಹೋಗುತ್ತೆ. ಅವನಿಗೂ ನಿಹಾರಿಕಾಗೂ ಮಧ್ಯೆ ಇರೋ ಅಧಿಪತ್ಯದ ಆಸೆ ಕಡಿಮೆ ಆಗುತ್ತೆ. ಮನೆಗೆ ಹಿಡ್ದಿರೋ ದರಿದ್ರ ದೂರ ಆಗುತ್ತೆ. ಏನು ಮಾತಾಡ್ತಿದ್ಯೆ? ಅಮ್ಮನವ್ರ ಬಗ್ಗೆ ಇನ್ನೊಂದು ತಪ್ಪು ಮಾತಾಡ್ದೆ ಅಂತ ಅಂದ್ರೆ ಸಾಯಿಸ್ಬಿಡ್ತೀನಿ. ಏನ್ ಅನ್ಕೊಂಡಿದ್ಯಾ? ನೀನೇ ಅಲ್ಲ, ಅಮ್ಮನವ್ರ ಬಗ್ಗೆ ಯಾರೇ ಕೆಟ್ಟದಾಗಿ ಮಾತಾಡಿದ್ರು ಅವರಿಗೆ ಶಿಕ್ಷೆ ಆಗತ್ತೆ. ಅಮ್ಮನವ್ರು ಹೊರಗಡೆ ಹೋದ್ರೆ ಸಮಸ್ಯೆಗಳು ಕಡಿಮೆ ಆಗಲ್ವೇ? ಸಮಸ್ಯೆಗಳಲ್ಲಿ ಸಿಕ್ಕಾಕೋತೀವಿ. ಅಮ್ಮನವರು ದರಿದ್ರ ಅಲ್ವೇ? ದರಿದ್ರವಾಗಿರೋ ನಮ್ಮ ಬದುಕುಗಳನ್ನ ಅದೃಷ್ಟವಾಗಿ ಬದಲಾಯಿಸಿರೋ ದೇವತೆ. ಒಂದು ಸಮಯದಲ್ಲಿ ನಮಗಿದ್ದಿದ್ದು 2 ಎಕರೆ ಹೊಲ, 3 ಹೊತ್ತು ಸರಿಯಾಗಿ ತಿನ್ನೋದಕ್ಕೆ ಊಟ ಕೂಡ ಇರ್ತಿರ್ಲಿಲ್ಲ. ಅಮ್ಮನವರು ಸಿಕ್ಕಿದ ನಂತರನೇ ನಾವು ಇಷ್ಟ ಆಸ್ತಿ ಸಂಪಾದಿಸಿದ್ದು. ಯಾವತ್ತೂ ಊಟಕ್ಕೆ ತೊಂದರೆ ಆಗ್ಲಿಲ್ಲ. ಇವತ್ತು ನಮ್ಗೆ ಹಳ್ಳಿಲಿ ಅಂತ ಹೆಸರಿದೆ ಅಂದ್ರು ಹೀಗೆ ಅನುಭವಿಸೋದಿಕ್ಕೆ ಆಸ್ತಿ, ತಿರ್ಗೋದಕ್ಕೆ ಕಾಸ್ಟ್ಲಿ ಕಾರು, ಇಷ್ಟ ಬಂದ ಹಾಗೆ ಖರ್ಚು ಮಾಡೋದಕ್ಕೆ ದುಡ್ಡಿದೆ ಅಂದ್ರೆ ಅದಕ್ಕೆ ಕಾರಣ ಆ ಅಮ್ಮನವ್ರ ದಯನೇ. ಅಮ್ಮನವ್ರ ಬೆಲೆ ಬಗ್ಗೆ ನೀನ್ ಇದುವರೆಗೂ ತಿಳ್ಕೊಳ್ಳಿಲ್ಲ ಅಂದ್ರೆ ನಾಚಿಕೇಡಮ್ಮ. ಅಮ್ಮನವ್ರ ಮನೆಯಿಂದ ಹೊರಗಡೆ ಹೋದ್ರು ಅಂದ್ರೆ ನಮ್ ಬದುಕು ಹೇಗೆಲ್ಲ ಇಟ್ಟಾಡ್ ಹೋಗುತ್ತೆ ಅಂತ ನಿನಗೆ ಅರ್ಥ ಆಗಲ್ಲ. ನಮ್ ಜೀವನ ಎಲ್ಲ ಅಮ್ಮನವ್ರ ಜೊತೆ ಕಟ್ ಹಾಕೊಂಡಿದೀವಿ. ನಾವ್ ಇವತ್ತಿನ ದಿನ ಇಷ್ಟು ಸಂತೋಷವಾಗಿದೀವಿ ಅದಕ್ಕೆ ಕಾರಣ ಅಮ್ಮನವ್ರೆ. ಸತ್ಯವಾಗ್ಲೂ ಅಮ್ಮನವ್ರೆ. ಅಮ್ಮನವ್ರು ಈ ಮನೆಯಿಂದ ಹೊರಗಡೆ ಹೋಗದೆ ಇರೋವರೆಗೆ ನಾವೆಲ್ಲರೂ ಕ್ಷೇಮವಾಗಿರೋದು.